ಇದೆ ಮರು ಎಣಿಕೆ ನಡಿಬೇಕು ಅಂತಕ್ಕಂಥದ್ದು ಇವತ್ತು ಡೇಟ್ ನಿಗದಿಯಾಗಿ ಈಗಾಗಲೇ ಪ್ರಾರಂಭ ಆಗಿದೆ. ಇದು ಬಹಳ ಗೌಪ್ಯವಾಗಿ ನಡೀತಕ್ಕಂಥ ಒಂದು ಮತ ಎಣಿಕೆ. ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಬಹುಶಃ ಇದೇ ತಿಂಗಳು 24ನೇ ತಾರೀಕು ಈಗಾಗಲೇ ಡೇಟ್ ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕಡೆಯಿಂದಾನೇ ಯಾರು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತಕ್ಕಂಥ ಒಂದು ತೀರ್ಮಾನ ಆಗುತ್ತೆ. ಜೈಲುಗಳಲ್ಲಿ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಇನ್ನೊಂದು ಬೇಡ. ಇಲ್ಲಿ ಮಾತೆತ್ತಿದ್ರೆ ಗ್ಯಾರಂಟಿ ಅಂತಾರೆ. ಬಹುಶಃ ಇನ್ನೂ ಒಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಕೈದಿಗಳ ಮೌಜು ಮಸ್ತಿಗೆ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಆದ್ರೆ ಈ ರೀತಿ ಏನು ಒಳಗಡೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹರಿದು ಬಂದಿದೆ. ನಿಜಕ್ಕೂ ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಪ್ರಮುಖರು ಉತ್ತರ ಕೊಡಬೇಕಿದೆ. ಇದು ಬಹಳ ವಿಷಾದಕಾರಿಯಾದಂತ ಒಂದು ಘಟನೆ, ಬಹಳ ಅನಿರೀಕ್ಷಿತವಾದಂತ ಘಟನೆ. ರೆಡ್ ಫೋರ್ಟ್ ಬಳಿ ನಿನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ RDX ಬಾಂಬ್ನ ಇಟ್ಕೊಂಡಿದ್ರು. ಅದೇನು ಅಂತಕ್ಕಂಥದ್ದು ನಮ್ಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು 10 ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟ್ ಅನ್ನು ನಾವು ನೋಡಿದ್ವಿ, ನೀವೆಲ್ಲ ತೋರಿಸಿದ್ದೀರಿ. ಬಟ್ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನ ಅವ್ರ ಮನೆಯಲ್ಲಿ ನೆಲೆಸ್ಲಿ, ಮತ್ತೆ ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬಹುದು. ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನ ತನಿಖೆ ಮೂಲಕ ಸತ್ಯತೆಯನ್ನ ಹೊರಗಡೆ ತಗೊಂಡು ಬಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಪ್ಪಿಗೆ ಮೇಲೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲರೂ ಕೂತ್ಕೊಂಡು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು 28 ಲೋಕಸಭಾ ಕ್ಷೇತ್ರಗಳಲ್ಲಿ 19 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಕನ್ನಡಿಗರು ಕೂಡ ಆಶೀರ್ವಾದವನ್ನ ಮಾಡಿದ್ದಾರೆ ಮೈತ್ರಿಗೆ. ಜೊತೆಯಲ್ಲಿ ಸ್ಥಳೀಯವಾಗೂ ಕೂಡ ಜನತಾದಳ ಪಕ್ಷ BJP ಎರಡೂ ಕಾರ್ಯಕರ್ತರು ಕೂಡ ಒಂದು ಸಮ್ಮಿಲನ ಬಹಳ ಗಟ್ಟಿಯಾಗಿ ನೆಲೆ ಊರಿದೆ. ಬಹಳ ಆರೋಗ್ಯಕರವಾದ ಚುನಾವಣೆ ಮಾಡಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ ಹೋಗಬೇಕು, ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲೇ ಎರಡು ಪಕ್ಷದ ಒಂದು ಸಮಿತಿಗಳು ಕೂಡ ರಚನೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದೀಪಾವಳಿ ಹಬ್ಬದ ದಿನ ಬಂದಿದ್ರು ಮನೆಗೆ. ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರನೂ ಕೂತು ಚರ್ಚೆ ಮಾಡಿದ್ದಾರೆ. ಅದು GBA ಚುನಾವಣೆ ಇರ್ಬೋದು, ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆ ಇರ್ಬೋದು, ಲೋಕಲ್ ಬಾಡಿ ZPTP ಯಾವುದೇ ಚುನಾವಣೆಗಳಿರಲಿ, ಒಂದು ಕಮಿಟಿಯನ್ನ ಮಾಡಿ ಯಾವ ರೀತಿ ನಾವು ಹೊಂದಾಣಿಕೆಯನ್ನ ಇನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡ್ತಾರೆ. ಇದು ವೆಂಕಟಶಿವರೆಡ್ಡಿ ಅಣ್ಣಂದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಜನತಾದಳದವ್ರದ್ದು BJP ಅವ್ರದ್ದು ಬಿಟ್ಬಿಡಿ. ನೀವು ಆಫ್ ದ ರೆಕಾರ್ಡ್ ಏನಾದ್ರು ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೂ ಕೂಡ ಚಿಂತಾಜನಕ ಆಗಿದೆ. CM ಅವರು ಯಾಕೆ ಮಾಡಿದ್ದಾರೆ, ಏನ್ ಹೇಳಿದ್ದಾರೆ ಅಂತಂದ್ರೆ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಬೇಕಾದ್ರೆ ನಾವು ಶ್ವೇತಪತ್ರ ಹೊರಡಿಸೋದಕ್ಕೆ ರೆಡಿ ಇದೀವಪ್ಪ. ಕುಮಾರಣ್ಣ ಅವರು ಒಂದ್ ಕಡೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ 25ರಿಂದ 30 ಸಾವಿರ ಕೋಟಿ ಹಣವನ್ನ ಒದಗಿಸಿದ್ ಒಂದ್ ಕಡೆ ಆದ್ರೆ, ಅಭಿವೃದ್ಧಿ ಯಾವತ್ತೂ ಕೂಡ ಕುಮಾರಣ್ಣನ ಕಾಲ್ಗಡದಲ್ಲಿ ಕುಂಠಿತಗೊಂಡಿಲ್ಲ. ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು ನೀನ್ ಆ ಪಕ್ಷ ನೀನ್ ಈ ಪಕ್ಷ ಅಂತ ತಾರತಮ್ಯ ಮಾಡಿದಿರಾ. ಇವತ್ತಿಗೂ ಸನ್ಮಾನ್ಯ ಕುಮಾರಣ್ಣ ಅವ್ರು ಏನ್ ಮುಖ್ಯಮಂತ್ರಿಗಳು 2ನೇ ಬಾರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತ ಕೆಲವೊಂದಷ್ಟು ಬಿಡುಗಡೆ ಮಾಡಿದಂತ ಹಣ ಇದೆಯಲ್ಲ, ಅದೇ ಹಣಕಾಸಲ್ಲಿ ಇವತ್ತು ಬಹಳ ಜನ ಶಾಸಕರು ಇನ್ನೂ ಕ್ಯಾಪೆ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ನಾವು ಬೇಕಾದ್ರೆ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡ್ತೀವಿ, ಶ್ವೇತಪತ್ರ ಹೊರಡಿಸ್ತೀವಿ. ಕಾಂಗ್ರೆಸ್ ಅವ್ರು ಹೊರಡಿಸ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟವ್ರೆ, ಏನೇನ್ ಮಾತು ಕೊಟ್ಟವ್ರೆ ಸಾರ್ವಜನಿಕವಾಗಿ ಅಂತ. ಸರ್ ಮತ್ತೆ ಇದು ರಾಜ್ಯ ಎಲ್ಲಿವರೆಗೂ ಸರ್ ಈಗ ಏನು ಮುಂದೆ ಯಾವ್ದಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಕೇಳ್ತಾ ಇದ್ದೀರಿ ಅಣ್ಣ. ನಾನು ಒಂದು ಬಹಳ ಸೂಕ್ಷ್ಮ ಗಮನಿಸಿದ್ದು, ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ ನಾನು ಅದತ್ರ ಒಂದು 60 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಷ್ಟು ಕೂಡ ಓಡಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಎಲ್ಲಾ ಕಡೆ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಒಳ್ಳೆ ಭಾವನೆ ಇದೆ. ನಾನು ಇನ್ಕ್ಲೂಡಿಂಗ್ ನಮ್ಮ BJP ಫ್ರೆಂಡ್ಸ್ ಬಗ್ಗೆನೂ ನಾನು ಹೇಳ್ತೇನೆ. ಅವರಲ್ಲೂ ಕೂಡ ಕುಮಾರಣ್ಣನ ನಾಯಕತ್ವವನ್ನು ಅವರು ಕೂಡ ಒಪ್ಪಿದ್ದಾರೆ. ರಾಜ್ಯಕ್ಕೆ ಕುಮಾರಣ್ಣ ಅಂತಕ್ಕಂಥ ನಾಯಕರು ಬೇಕು ಅಂತಕ್ಕಂಥದ್ದು
ಇವತ್ತು ಬೀದಿನಲ್ಲಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವತ್ತು ಮುಂದೆ ದಿನ ಬಂದಾಗ ಅವತ್ತು ಕೂತ್ಕೊಂಡೆಲ್ಲ ಬಗೆಹರಿತದ. ಬಟ್ ಕುಮಾರಣ್ಣ ರಾಜ್ಯಕ್ಕೆ ಅನಿವಾರ್ಯ ಅಷ್ಟಂತೂ ಬಹಳ ಸ್ಪಷ್ಟ. ಕೆಲವೊಂದು ವೇದಿಕೆ ಕಾರ್ಯಕ್ರಮ ಇದು ಬಹಳ ದೂರ ಇದೆ ಸಮಯ. ಚುನಾವಣೆ ಇನ್ನೂ 2.5 ವರ್ಷ ಇದೆ. ಚುನಾವಣೆ ಎದುರಿಸ್ತಕ್ಕಂಥದಕ್ಕೆ ಟೈಮ್ ಇದೆ. ಆ ಸಂದರ್ಭದಲ್ಲಿ ಕೂತು ನಾವಿವತ್ತು ಮಿತ್ರಕೋಶವಾಗಿರ್ತಕ್ಕಂಥ ಬಿಜೆಪಿ ಜೊತೆ ಇದೀವಿ. ನಾವು NDA ಅಲಯನ್ಸ್ ಅಲ್ಲಿ ಇದೀವಿ. ಅಂತಿಮವಾಗಿ ಕೇಂದ್ರದ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು, ನಮ್ಮ ನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.